स्वागत है आपका बी न्यूज नेशन में। मैं हूं आबिद हुसैन शेख। बीजापुर सिटी कांग्रेस ब्लॉक अध्यक्ष का चार्ज संभाला जमीर बख्शी ने। आज बीजापुर नगर कांग्रेस ब्लॉक अध्यक्ष का पद जमीर बख्शी को सौंपा गया। अपने ओहदे का चार्ज संभालते हुए जमीर बख्शी ने पार्टी के वरिष्ठ नेताओं और पदाधिकारियों का आभार व्यक्त करते हुए इन पर किए गए भरोसे और विश्वास को जिम्मेदारी के साथ निभाते हुए पार्टी को मजबूत करने का विश्वास जताया। आने वाले दिनों में महानगर पालिका का चुनाव होने वाला है, जिसमें कांग्रेस टिकट बंटवारे की ज्यादा जिम्मेदारी ब्लॉक अध्यक्ष पर ही रहती है। इससे पहले इस ओहदे पर जावेद बागवान थे। इस पद ग्रहण समारोह में जिला अध्यक्ष रवि गौड़ा पाटिल, हमीद मुशरिफ, आजाद पटेल, अजीत परदेसी, महिला पदाधिकारी, कांग्रेस कार्यकर्ता और अभिमानी उपस्थित थे। ಸಭೆ ಅಧ್ಯಕ್ಷತೆಯನ್ನು ವಹಿಸಿದಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ರವಿಗೌಡ ಪಾಟೀಲ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಹಾಗೂ ಪಿಡಿಎ ಮಾಜಿ ಅಧ್ಯಕ್ಷರಾದ ಆಜಾದ್ ಪಟೇಲ್ ಅವರೇ ಹಾಗೂ ಮಾದೇವಿ ಗೋಪಾಲ್ ಅವರೇ ಹಾಗೂ ಹೀಗೆ ನೂತನವಾಗಿ ಬ್ಲಾಕ್ ಅಧ್ಯಕ್ಷರಾದ ಜಮೀರ್ ಬಕ್ಷಿ ಅವರೇ ಹಾಗೂ ವೇದಿಕೆ ಮೇಲೆ ಎಲ್ಲ ಆತ್ಮೀಯರೇ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಆತ್ಮೀಯರೇ, ಇವತ್ತಿನ ದಿವಸ ಈ ಒಂದು ನಗರ ಬ್ಲಾಕದ ಅಧ್ಯಕ್ಷರ ಹಸ್ತಾಂತರವನ್ನು ಇವತ್ತಿನ ದಿವಸ ಮಾಡಲಾಗಿದೆ. ಇವತ್ತಿನ ಈ ಒಂದು ಹಸ್ತಾಂತರಕ್ಕೆ ಕಾರಣರಾದ ನಮ್ಮ ಈ ಒಂದು ಮಾಜಿ ಅಧ್ಯಕ್ಷರಾದ ಕೆಪಿಸಿ ಅಧ್ಯಕ್ಷರಾದ ಪರಮೇಶ್ವರ್ ಅವರು ಹಾಗೂ ಅಲ್ಲಿ ಅಧ್ಯಕ್ಷರಾದ ಕುಂದೂರು ಅವರು ಹಾಗೂ ಎಂಪಿ ಪಾಟೀಲ್ ಅವರು ಹಾಗೂ ಮುಸ್ಲಿಂ ಅವರು ಹಾಗೂ ಜಿಲ್ಲಾ ಅಧ್ಯಕ್ಷರಾದ ರವಿಗೌಡ ಪಾಟೀಲ್ ಅವರು ಹಾಗೂ ಎಲ್ಲರ ಒಂದು ಏಕತೆಯಿಂದ ಈ ಒಂದು ನಗರಕ್ಕೆ ಈ ಒಂದು ಬ್ಲಾಕ್ ಅಧ್ಯಕ್ಷರ ನೂತನವಾಗಿ ಆಯ್ಕೆಯಾಗಿದ್ದು ಅವ್ರ ಮೇಲೆ ಸಂಪೂರ್ಣ ಜವಾಬ್ದಾರಿ ಇದೆ. ಯಾಕಪ್ಪ ಅಂದ್ರೆ ಈಗ ಈ ಒಂದು ಕೆಲವೇ ತಿಂಗಳಲ್ಲಿ ಮುನ್ಸಿಪಾಲಿಟಿ ಇವತ್ತಿನ ಕಾರ್ಪೊರೇಷನ್ ಚುನಾವಣೆ ಬರ್ತಾ ಇದೆ, ಮುಂದೆ ಎಂಪಿ ಚುನಾವಣೆ ಬರ್ತಾ ಇದೆ, ಮತ್ತೆ ಯಾವ ಚುನಾವಣೆ ಬರ್ಬೋದು. ಆ ದೃಷ್ಟಿಯಿಂದ ಇವತ್ತಿನ ದಿವಸ ಈ ನಗರದ ಒಂದು ಸಂಘಟನೆ ಜವಾಬ್ದಾರಿ ಬಕ್ಷಿಯವರ ಮೇಲಿದೆ. ಅವ್ರು ಏನೇ ಇವತ್ತಿನ ರಚನಾತ್ಮಕ ಇವತ್ತಿನ ಕಾರ್ಯಕ್ರಮ ಇವತ್ತಿನ ಶ್ರಮಪಟ್ಟರು ಸಹ ನಾವೆಲ್ಲರೂ ನಗರದಲ್ಲಿರುವ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ಬಿಜಾಪುರ ನಗರದ ಎಲ್ಲ
ಎಲ್ಲರೂ ಕೂಡಿ ಕಾಂಗ್ರೆಸ್ಗೆ ಒಂದು ಕೈ ಬಲ ತರಬೇಕಂತ ಜಮೀರ್ ಬಕ್ಷಿ ಅವ್ರಿಗೆ ಅಧ್ಯಕ್ಷ ಮಾಡ್ಯಾರ. ಎಲ್ಲರೂ ಕೂಡಿ ಪಾರ್ಟಿ ಸಲುವಾಗಿ ಪಾರ್ಟಿಗೆ ಹೆಚ್ಚಿನ ಒತ್ತು ಕೊಟ್ಟು ಎಲ್ಲರಿಗೆ ಕಟ್ಟಾಗಿ ಎಲ್ಲ ಕೆಲಸ ಮಾಡೋಣ. ಮುಂದೆ ಎಲೆಕ್ಷನ್ ಅದಾವೆ, ಹೋದ್ರ ಸಲುವಾಗಿ ಜಮೀರ್ ಬಕ್ಷಿ ಅವ್ರಿಗೆ ಬ್ಲಾಕ್ ಅಧ್ಯಕ್ಷ ಮಾಡ್ಯಾರ. ಎಲ್ಲ ನಮ್ಮ ಮಳಗಟ್ಟದ ಅಧ್ಯಕ್ಷರಿದ್ದಾರೆ. ಅವರು ಮಾನ್ಯ ಗೋಪಾಲ್ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಎಲ್ಲ ಕೂಡಿ ನಾವು ಕೆಲಸ ಮಾಡ್ತೇವೆ. ನಮ್ಮ ಬಿಜಾಪುರ ಸಿಟಿ ಬ್ಲಾಕ್ ಕಾಂಗ್ರೆಸ್ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಬಕ್ಷಿಯವರ ಒಂದು ಈ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಹಿರಿಯರು 2018ರ ನಮ್ಮ ಕಾಂಗ್ರೆಸ್ ಪಕ್ಷದ ಸಿಟಿ ಅಭ್ಯರ್ಥಿಯಾದಂಥ ಅಬ್ದುಲ್ ಅಣ್ಣವರೇ ಹಾಗೂ ನಮ್ಮ ಅಬ್ದುಲ್ ಅಣ್ಣ ಮುಸ್ಲಿಂ ಅವರೇ ಹಾಗೂ ನಮ್ಮ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷರಾದ ಜಾನ್ ಸಾಬ್ ಗಡೋಲ್ ಅವರೇ ಹಾಗೂ ನಮ್ಮ ಹಿಂದಿನ PDA ಅಧ್ಯಕ್ಷರು ಹಾಗೂ ಹಿಂದಿನ ಒಂದು ನಗರ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ಅಜಾದ್ ಪಟೇಲ್ ಅವರೇ ಹಾಗೂ ಇನ್ನೂರು ನಮ್ಮ ಉಪಾಧ್ಯಕ್ಷರಾದಂಥ ಕರ್ಪೂರ್ ಮಠಗಳೇ ಹಾಗೂ ನೂತನವಾಗಿ ಸಿಟಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದಂಥ ಸೈಯದ್ ಜಮೀರ್ ಬಕ್ಷಿ ಅವರೇ ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಕಾರ್ಯದರ್ಶಿಗಳೇ, ಮಹಿಳಾ ಅಧ್ಯಕ್ಷರೇ, ಇನ್ನುಳಿದ ಎಲ್ಲ ಅಂಗ ಘಟಕದ ಅಧ್ಯಕ್ಷರೇ, ಜಲನಗರ ಬ್ಲಾಕ್ ಅಧ್ಯಕ್ಷರೇ, ಇವತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಇವತ್ತು ಅವರಿಗೆ ನೂತನವಾಗಿ ನಮ್ಮ ಸಿಟಿ ಬ್ಲಾಕಿನ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಜವಾಬ್ದಾರಿ ವಹಿಸಲಿಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ನಾಯಕರ ಶ್ರಮ ಕೂಡ ಇದೆ. ಎಲ್ಲ ಶಾಸಕರು, ಸಚಿವರು, ನಮ್ಮ ಅಬ್ದುಲ್ ಮುಸ್ಲಿಂ ಅವರು, ಇನ್ನೂ ಅನೇಕ ಹಿರಿಯರವರಿಗೆ ಒಂದು ಸಹಕಾರ ಮಾಡಿದ್ದಾರೆ. ಈಗ ಅವರು ಬಹಳ ಒಂದು ಜವಾಬ್ದಾರಿ ವೇಳೆ ಇದೆ. ಯಾಕಂದ್ರೆ ಇಲ್ಲಿ ಬಿಜಾಪುರ ಸಿಟಿ ಮಹಾನಗರ ಪಾಲಿಕೆ ಒಂದು ಚುನಾವಣೆ ಜವಾಬ್ದಾರಿ ಬಹಳ ದೊಡ್ಡದ. ಆದ ಕಾರಣಕ್ಕೆ ಪಕ್ಷ ಕೊಟ್ಟಂತ ಒಂದು ಜವಾಬ್ದಾರಿಯನ್ನು ಬಹಳ ಶಿಸ್ತ ವಹಿಸಿ ನಾಳೆ ನಡೆಯುವ ಒಂದು ಚುನಾವಣೆಯ ಪೂರ್ವ ಸಿದ್ಧತೆಗಾಗಿ ಈಗ ನಾವು ಒಂದು ಮೇಲಿನ ಮೇಲೆ ಒಂದು ಸಭೆಯನ್ನು ಕರೆದು ಸುಮಾರು 35 ವಾರ್ಡ್ಗಳಲ್ಲಿ ಅತಿ ಹೆಚ್ಚಿನ ಒಂದು ಗೆಲುವು ನಮ್ಮ ಕಾಂಗ್ರೆಸ್ ಸಾಧಿಸಿ ನಾಳೆ ನಡೆಯುವ ಒಂದು ಮಹಾನಗರ ಪಾಲಿಕೆಯ ಚುನಾವಣೆಯ ಚುಕ್ಕಾಣಿಯನ್ನು ಕಾಂಗ್ರೆಸ್ ಹಿಡಿಯಬೇಕಾಗ್ಯದ. ಅದರ ಸಲುವಾಗಿ ನಾವು ಒಂದು ಹೆಚ್ಚಿನ ಜವಾಬ್ದಾರಿಯನ್ನ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ನ ಹಿರಿಯ ನಾಯಕರ ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ನಡೆದು ಒಂದು ಪಕ್ಷ ಸಂಘಟನೆಗೆ ಹೆಚ್ಚಿನ ಜವಾಬ್ದಾರಿ ವಹಿಸಬೇಕು. ಮೇಲಿಂದ ಮೇಲೆ ಒಂದು ಸಭೆಗಳನ್ನು ಏರ್ಪಾಡು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಾನು ಇವತ್ತಿನದು ಈ ಒಂದು ಪಕ್ಷದ ಜವಾಬ್ದಾರಿ ಅದ. ಆ ಜವಾಬ್ದಾರಿ ನಾವು ಒಂದು ಬಹಳ ಕಾಳಜಿಯಿಂದ ಮಾಡಬೇಕು. ಎಲ್ಲ ಹಿರಿಯರ ಮಾರ್ಗದರ್ಶನ ಮತ್ತೊಮ್ಮೆ ಕೇಳಬೇಕಂತ ಕೇಳ್ಕೊಂಡು ನಾನು ಎರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಸರ್ ಶಾಂತರಾದ್ರ सिटी कांग्रेस ब्लॉक अध्यक्ष हूँ मैं मुझे और प्रदेश कांग्रेस राज्य के सभी लीडरों को, जिला कांग्रेस लीडरों को अभिनंदन करता हूँ मैं और रवि पाटिल साहब को शुक्रगुजार हूँ मैं और हमारे सभी कार्यकर्ताओं का भी शुक्रगुजार हूँ और हमारे अब्दुल हमीद मुस्लिम साहब का और हमारे अजीत सिंह साहब का इनकी बड़ी मेहरबानी है मुझ पर कि
उम्मीद से बढ़कर मुझे काम मिला है, ये मिला है। और मैं ये सब लोग मुझे विश्वास करके दिए हैं, मैं इनके विश्वास पर खड़ा रहूँगा और आप सब कार्यकर्ताओं का शुक्रगुजार हूँ। नमस्कार। और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।